ಲ್ಯಾಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ ಆರೋಪ ಇದೆ ಸರ್. ಈಗ ರಾಜ್ಯದಲ್ಲಿ ಸಾಕಷ್ಟು ಕೊಲೆಗಳು ನಡೀತಾ ಇದೆ, ತಡೆಗೋಡೆಗಳು ನಡೀತಾ ಇದ್ದಾವೆ. ಅದೆಲ್ಲ ಗೊತ್ತಿರೋ ವಿಚಾರ ಎಷ್ಟೊತ್ತು ನಾನೇ ಹೇಳಿದ್ದೀನಿ. ಈಗ ನಿಮ್ಗೆ ಈಗ ರಿಲೈಸ್ ಆಗ್ತಾಯಿದೆ ಅಷ್ಟೇ. ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹಿಡಿದು ಸ್ಟೇಜ್ ಮೇಲೆ ಏನು ಶಾಸಕರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಅನ್ನುವಂಥ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಡುವಂಥ ಪರಿಸ್ಥಿತಿ ಬಂದಿದೆ. ಸತ್ಯ ಹೇಳಿದಾರಪ್ಪ. ಎಷ್ಟು ದಿವಸ ಅಂತ ಸುಳ್ಳನ್ನು ಹೇಳಿ ಮರೆಮಾಚಕ್ಕೆ ಸಾಧ್ಯ? ಸತ್ಯ ಒಂದಿಲ್ಲ ಒಂದು ದಿವಸ ಹೊರಗೆ ಬರಬೇಕು, ಯಾವುದಾದ್ರೂ ರೂಪದಲ್ಲಿ ಬರ್ತದೆ. ಮತ್ತು ಪರಮೇಶ್ವರನ ಬಾಯಲ್ಲಿ ಬಂದಾಗ ಅದು ಶಿವನ ಬಾಯಲ್ಲಿ ಬಂದಂಗೆ ಅದು ಸತ್ಯ. ಸರ್, ಈಗ ಹಿಂದೆ ನಿಮ್ಮ ಸರ್ಕಾರಗಳಿದ್ದಾಗ ಇವರು ಶ್ವೇತಪತ್ರ ಹೊರಡಿಸಿ ಅಂತ ಡಿಮಾಂಡ್ ಮಾಡೋರು. ಆ ರೀತಿ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಶ್ವೇತಪತ್ರ ಹೊರಡಿಸ್ಬೇಕು ಅನ್ನುವಂಥ ಬೇಡಿಕೆ ಏನೇನಾದರೂ ಬಿಜೆಪಿ ಇಡುತ್ತವೆ. ಇವ್ರ ಹತ್ರ ಶ್ವೇತ ಪೇಪರ್ ಇಲ್ಲ, ಬ್ಲ್ಯಾಕ್ ಪೇಪರ್ ಇದೆ. ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ, ಬ್ಲ್ಯಾಕ್ ಆಗಿದೆ. ಅದು ದಿನನಿತ್ಯ ಜನ ಅನುಭವಿಸ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಶ್ವೇತ ಪೇಪರ್ ಬೇಕಾ? ಎಲ್ಲ ರೇಟ್ಗಳು ಹೆಚ್ಚಾಗಿದೆ, ಎಲ್ಲ ಟ್ಯಾಕ್ಸ್ಗಳು ಹೆಚ್ಚಾಗಿದೆ. ದಿನನಿತ್ಯ ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬ ಒಂದು ವರ್ಷಕ್ಕೆ 50,000 ರೂಪಾಯಿ ಹೆಚ್ಚಿಗೆ ಹೊರೆಯನ್ನು ಬರ್ತಾ ಇದೆ. ಮತ್ತು ಪ್ರತಿಯೊಂದು ಕುಟುಂಬಕ್ಕೆ ಮೇಲೆ ಇವಾಗ 1 ಲಕ್ಷ ರೂಪಾಯಿ ಸಾಲವನ್ನು ಎಡಿಷ್ನಲ್ ಆಗಿ, ಈಗ ಹಿಂದಿನ ಸಾಲಕ್ಕಿಂತ ಎಡಿಷ್ನಲ್ ಆಗಿ 1 ಲಕ್ಷ ಪ್ರತಿಯೊಂದು ವ್ಯಕ್ತಿಯ ಮೇಲೆ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಶ್ವೇತಪತ್ರ ಇಲ್ಲ ಗೊತ್ತಿಲ್ಲ. ಆದರೆ ವಸತಿ ಹಗರಣ ಎಲ್ಲ ಸಾಮಾನ್ಯವಾಗಿದೆ. ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಬಿ ಆರ್ ಪಾಟೀಲ್ ಈಗೇನು ಹೇಳ್ತಾರೆ ನೋಡಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಹೇಳಿದ್ರು, ಆಮೇಲೆ ಸುಮ್ಮನಾಗ್ಬಿಟ್ರು. ಈಗ ಮತ್ತೆ ಕರೆಸಿದ್ದಾರೆ, ಮತ್ತೆ ಸುಮ್ಮನಾಗ್ತಾರ. ಯೋಜನಾ ಆಯೋಗದ ಉಪಾಧ್ಯಕ್ಷರಾದರು. ಮತ್ತು ಈಗ ಏನಾದ್ರು ಗೌರ್ಮೆಂಟ್ ಎಕ್ಸ್ಪಾನ್ಷನ್ಗೆ ಅವಕಾಶ ಕೊಡ್ತಾರೆ ನೋಡಿ. ಸರ್, ಈಗ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ದೆಹಲಿಗೆ ಹೋಗಿದ್ರು ಸರ್. ವಾಪಸ್ ಬರುವಾಗ ವಿಜೇಂದ್ರ ಅವರು ಮಾತ್ರ ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರವ್ರ ಕೆಲಸಕ್ಕೆ ತಕ್ಕಾಗಿ ಹೋಗ್ತಾರೆ ಬರ್ತಾರೆ. ಅದಕ್ಕೆಲ್ಲ ನಾವು ರಿಯಾಕ್ಷನ್. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಕೇಳ್ತಾ ಇದೆ ಸರ್. ಇಲ್ಲ ಪ್ರಶ್ನೆ ಇಲ್ಲ ಸರ್. ಜಿಲ್ಲೆಯಲ್ಲಿ ಸಿವಿಲ್ ಕೊರತೆ ಅಂತ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ಸಿಗ್ತದೆ. ಸಿವಿಲ್ ಕೊರತೆ ಅಂತ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಲೋನ್ ಸಿಗ್ತದೆ ಜಿಲ್ಲೆಯಲ್ಲಿ ಸರ್. ನೂರಾರು ವಿದ್ಯಾರ್ಥಿಗಳಿಗೆ ಅದು ಭವಿಷ್ಯ ಅತಂತ್ರವಾಗಿದೆ. ನೋಡೋಣ, ಈಗ ಬ್ಯಾಂಕರ್ಸ್ ಮೀಟಿಂಗಲ್ಲಿ ಮಾತಾಡ್ತೇನೆ. ಈಗ ಅದ್ರ ಬಿಡ್ರಿ, 2 ವಿಚಾರ. ಈಗ ಲಾಸ್ಟ್ ಟೈಮ್ ಬಂದಾಗ ಸೋಯಾಬೀನದ್ದು ಒಂದು ವಿಚಾರ ಹೇಳಿದ್ದೆ. ನಿನ್ನೆ ರಾಣೆಬೆನ್ನೂರಲ್ಲಿ ಕಳಪೆ ಬೀಜ ಆಗಿದೆ ಅಂತ ಕೇಸ್ ಮಾಡಿದ್ದಾರೆ. ಗೊಬ್ಬರ ಸಿಗ್ತಾ ಇಲ್ಲ, ಯೂರಿಯಾ ಸಿಗ್ತದೆ. ಮಳೆ ಜಾಸ್ತಿ ಆಗಿದ್ದರಿಂದ ಜಾಸ್ತಿ ಯೂರಿಯಾ ಬೇಕು. ಅದ್ರ ತಕ್ಕಾಗಿ ಯೂರಿಯಾ ತರಿಸ್ಕೊಂಡಿಲ್ಲ, ಸರಿಯಾಗಿ ಸಿಗ್ತಾ ಇಲ್ಲ, ರೈತರಿಗೆ ಸಿಗ್ತಾ ಇಲ್ಲ. ಮತ್ತು ಇದು ಬಂದಿದ್ದೆಲ್ಲ ಹೋಲ್ಸೇಲ್ನವ್ರಿಗೆ ಇವರು ದುಡ್ಡು ತೊಗೊಂಡು ಮಾರಾಟ ಮಾಡ್ಕೊಂಡಿದ್ದಾರೆ. ನಾನು ನೇರವಾಗಿ ಆರೋಪ ಮಾಡ್ತೀನಿ ಕೃಷಿ ಇಲಾಖೆ ಮೇಲೆ. ದುಡ್ಡು ತೊಗೊಂಡು ಮಾರಾಟ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸೊಸೈಟಿಗಳಿಗೂ ಕೊಡ್ತಾ ಇಲ್ಲ, ಅಲ್ಲಿ ಲೋಕಲ್ ಡೀಲರ್ಸ್ಗೂ ಕೊಡ್ತಾ ಇಲ್ಲ. ಹೀಗಾಗಿ ರೈತರಿಗೆ ಯೂರಿಯಾ ಗೊಬ್ಬರ ಅತ್ಯಂತ ಅವಶ್ಯಕತೆ, ಅದು ಸಿಗ್ತಾ ಇಲ್ಲ. ಎಲ್ಲ ಸರಿಯಾಗಿದೆ, ಯಾವುದು ತೊಂದರೆ ಇಲ್ಲ. ಎಲ್ಲ ಕಣ್ಣು ಮುಚ್ಕೊಂಡ್ರೆಲ್ಲ ಸರಿ ಕಾಣ್ತದೆ. ಕಣ್ಣು ತೆಗಿತಾನೆ ಎಲ್ಲ ನಮಗೆ ನೋಡ್ರಿ. ಅಲ್ಲ, ನನಗೆ ಇಂಪಾರ್ಟೆಂಟು ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದಕ್ಕಿಂತ ಇಲ್ಲಿ ಕಾಲಕ್ಕೆ ಏನು ಕೆಲಸಗಳಾಗಬೇಕು ಅವು ಆಗಬೇಕು. ಈಗ ಹಂಗಾಮಿದೆ, ಮನ್ಸೂನ್ ಇದೆ. ಮನ್ಸೂನಲ್ಲಿ ರೈತರಿಗೆ ಏನು ಬೇಕು ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು, ಗೊಬ್ಬರ ಕೊಡಬೇಕು, ಬೀಜ ಕೊಡಬೇಕು. ಆ ಕೆಲಸ ಮಾಡಲಿ. ಅದು ಆಗ್ತಾಯಿಲ್ಲ. ಇವತ್ತು ಹಾವೇರಿ ಜಿಲ್ಲೆಯ ಕೃಷಿ ಇಲಾಖೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ, ರೈತರು ನಿರ್ಲಕ್ಷ್ಯ